ನೋಡಿ ಸೇಮ್ ಕ್ಲಾಸ್ 650 ನಾವು ರಿವ್ಯೂ ಮಾಡಿದ್ದಾರೆ. 650 ಬಾಟಮ್ ಚೀಪ್ ಇದ್ದಾರೆ ವಿತ್ ಹೊಸ ಕಲರ್ ಅಂತ ಕ್ಲಾಸ್ ವಿತ್ ಟ್ವಿನ್ ಎಂಜಿನ್. ಅಂಡ್ ಇಲ್ಲಿ ನೋಡ್ತಾರೆ ಸಿಂಗಲ್ ಎಡಿಷನ್ ವರ್ಷನ್. ಎಷ್ಟಿದೆ ಪ್ರೈಸ್ ಈಗ ಬೋಟ್? ಇದು ನಿಮಗೆ 4,42,000 ಇದೆ. ಹಾ Android. ಹಾ ಸಿಂಗಲ್ ಸೀಟ್ ವರ್ಷನ್ ಆಯ್ತು. ಹಾ ಸರ್. ಇಲ್ಲಿ ಎಷ್ಟು ಕಲರ್ಸ್ ಬರುತ್ತೆ ಇದರಲ್ಲಿ ಕಲರ್ಸ್? ಸರ್ ಇದು ಡಬಲ್ ಇದೆ, ಹಾ. ಲೈಕ್ ಸಿಂಗಲ್ ಸೀಟ್ ಮಾಡಿರೋದು. ಓಕೆ ಸೊ ಈ ತರ ಹಾ ಹಾ ಸೇಮ್. ಸೇಮ್ ಕ್ಲಾಸ್ 15 ನೋಡ್ತೀವಿ, ಸೇಮ್ ಕಲರ್ ಇಲ್ಲೂ ಕ್ಯಾಲಿಫೈಡ್ ಆಗಿದೆ. ಅದೇ ಇನ್ನೊಂದು ಕಲರ್ ಹಾ ಟೇಲ್ ಹಾ ಮತ್ತೆ ಇದು ಒಲ್ಲನ್ ಹಾ ಒಲ್ಲನ್ ರೆಡ್. ಡಿಫ್ರೆಂಟ್ ಅನ್ಸ್ತದೆ ಇದು. ಇದು 4.26 ಹಾ ಇದು 4.26. ಹಾ ಅದೇ ವಾಟ್ಸಪ್ ಮಾಡಿದ್ದೆ ನಾನು. ಓಕೆ, ನಾನೆಲ್ಲ ಫೋರಮ್ ಅಲ್ಲಿ ಮೀಟ್ ಮಾಡಿದೆ ನಿಮ್ಮನ್ನ. ಹಾ ಗೊತ್ತಾ, ಆಮೇಲೆ ವಾಟ್ಸಪ್ ಅಲ್ಲಿ ನೀವು ವಾಟ್ಸಪ್ ಮಾಡಿದ್ದೆ ನಂಗೆ. ಓಕೆ ಹಾ ಅಲ್ಲಿ ಕೇಳ್ದೆ, ಅದಕ್ಕೆ ಒಂದಿದ್ದೆ ಓಕೆ. ಒಂದಿದ್ದು. ಇದು ಚೆನ್ನಾಗತ್ತದೆ ಕಲರ್ ಡಿಫ್ರೆಂಟ್ ಆಯ್ತು. ಇದು ಬಂದ್ಬಿಟ್ಟು ಒಲ್ಲನ್ ಹಾ ಹಾ ಸೊ ಪ್ಲಸ್ ಅಮೆರಿಕನ್ ಚಾಪರ್ಸ್ ಇದೆ ಕಲರ್. ನಾನು ಫಸ್ಟ್ ಟೈಮ್ ಯಾರು ಕಲರ್ ಇಲ್ಲ ಇಂಡಿಯನ್ ಮಾರ್ಕೆಟ್ ಅಲ್ಲಿ, 2 ವೀಲರ್ಸ್ ಅಲ್ಲಿ. ನಿಮ್ದು ಫಸ್ಟ್ ಗಾಡಿ ಅನ್ಕೋತೀನಿ ಈ ಸ್ಟೈಪ್ ಅಲ್ಲಿ. ಹೆಂಗಿದೆ ರೆಸ್ಪಾನ್ಸ್ ಸಿಗ ಲಾಂಚ್ ಆದ್ಮೇಲೆ ಪಬ್ಲಿಕ್? ಹಾ. ಒಂದು ಬಂದಿದ್ದಾರೆ ಕಸ್ಟಮರ್ಸ್ ಎಲ್ಲ, ಹಾ ಆಲ್ರೆಡಿ ಒಂದು ಬುಕಿಂಗ್ ಆಗಿದೆ ಅಲ್ಲಿ. ಹಾ ಆಗುತ್ತೆ, ಇದು ಬರೀ ತುಂಬಾ ಹಿಂಗೆ. ಕ್ರೇಜ್ ಇರೋದು. ಬುಲೆಟ್ ಸುಮಾರು ಕಂಪಿಟೇಷನ್ ಆಯ್ತು ಈಗ 650 ಅಲ್ಲಿ. 650 ಕನ್ಫ್ಯೂಷನ್ ಕಸ್ಟಮರ್ಸ್ ಈಗ. ಆಲ್ ಸೂಪರ್ ಮೀಟರ್ ಇತ್ತು, ಮತ್ತೆ GT20 ಇದೆ, ನಿಮ್ಮ ಹತ್ರ ಇಂಟರ್ಸೆಪ್ಟರ್ ಇದೆ, ಕಾಂಟೈನರ್ ಇದೆ. ಸ್ವಲ್ಪ ಕನ್ಫ್ಯೂಷನ್ ಈಗ 4 ಗಾಡೀಸ್ ಆಯ್ತು ಅನ್ಕೋತೀನಿ ಈಗ. 6 ಗಾಡಿ ಆಯ್ತು. ಹಾ 6 ಗಾಡಿ. ಹಾ 650 ಅಲ್ಲಿ ಅಂದ್ರೆ ಬೇರೆ ಬೇರೆ ರೇಂಜ್ ಅಲ್ಲಿ ನೀವು ಸೆಲ್ ಮಾಡ್ತೀರಾ 650 ಈಗ. 650 ರೇಂಜ್ ಎಲ್ಲ ಅವರೇ ಹಾ ಅಂದ್ರೆ ಈಗ ಹಾ ಕಸ್ಟಮೈಸೇಷನ್ ಹಾ ಬೇರೆ. ಅಂದ್ರೆ ಈಗ ಚೀಪೆಸ್ಟ್ 650 ಅಂದ್ರೆ ಕ್ಲಾಸಿಕ್ 50 ಚೀಪೆಸ್ಟ್ ಈಗ ಇಲ್ಲ ಸರ್, ನಿಮ್ಮ ರೇಂಜ್ ಅಲ್ಲಿ. ಇಲ್ಲ. ಇವಾಗ ಗಾಡಿ ಬಂದ್ಬಿಟ್ಟು ನಿಮ್ಗೆ 4 lakhs ಇಂದಾನೆ ಸ್ಟಾರ್ಟ್ ಆಗುತ್ತೆ. GT ಎಲ್ಲ ಹಾ ಸೂಪರ್ ಮೀಟರ್ ಬರಲ್ಲ, ಹಾ 430 ಹಾ ಆ ತರ ಹೋಗುತ್ತೆ. ಸೂಪರ್ 5 lakhs ಅನ್ನ ಸೂಪರ್ GT ಹೌದು, 450 ಸೂಪರ್ ಮೀಟ್ ಯಾವ್ದು 5 lakhs ಅನ್ನ. 450 ಮೇಲೆ ಬರುತ್ತೆ. ಹಾ ಇದು ಮಿಡ್ ರೇಂಜ್ ಅಲ್ಲಿ ಬರುತ್ತೆ ಈಗ ಅದೇ ಈಗ ಇದು almost. ಬಂದ್ಬಿಟ್ಟು ಬೇಸ್ ವೇರಿಯಂಟ್, ಇದು ಹಾ ಬೇಸ್ ವೇರಿಯಂಟ್, ಟಾಪ್ ವೇರಿಯಂಟ್. ಟಾಪ್ ವೇರಿಯಂಟ್. ಸೆಂಟ್ರಲ್ ಬಂದ್ಬಿಟ್ಟು ಇನ್ನೊಂದು ಟೀಲ್ ಕಲರ್ ಅಂತ ಇದೆ, ಅದು ಮಿಡ್ ವೇರಿಯಂಟ್. ಹಾ ಏನ್ ಡಿಫ್ರೆನ್ಸ್ ಇದೆ ಅವರಲ್ಲಿ? ಸರ್ ಇದು ಬಂದ್ಬಿಟ್ಟು Teal ಟೀಲ್ variant. ಕಲರ್ ಆಕ್ಚುಲಿ. ಹಾ ಇದು ಮಿಡ್ ವೇರಿಯಂಟ್, ಬಟ್ ಹಾ. ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಸೇಮ್. ಓಕೆ ಅವ್ರು ಬಂದ್ಬಿಟ್ಟು ನಮ್ ರೂಟ್ ಒಂದು ಟ್ರಿಬ್ಯೂಟ್ ಕೊಡ್ಬೇಕಂತ ವಲ್ಲಂ Okay. ಪ್ಯಾಂಟ್ ಇಟ್ಕೊಂಡು Okay. ವಲ್ಲಂ ರೆಡ್ ಅಂತ ಹಾ ಇಟ್ಟಿರೋದು. ಹಾ ಬ್ರಿಥಿಂಗ್ ರೋಪ್ ಅಂತ ಇನ್ನೊಂದು ಕಲರ್ ಇದೆ. ಹಾ ಇದು ಗ್ಯಾಪಲ್ ಬರಲ್ಲ ಗಾಡಿಗೆ, ಗ್ಯಾಪಲ್ ಬರಲ್ಲ ಗಾಡಿಗೆ, ಇಲ್ಲ ಸರ್. ಬಟ್ So ಕಸ್ಟಮರ್ it is ಇಲ್ಲ ಬರುತ್ತೆ, ಹಾ ಅಟ್ಯಾಚ್ ಮಾಡ್ಕೋಬಹುದು ಜಿಮ್ ಅಲ್ಲಿ. ಓಕೆ ಇಟ್ ಇಸ್ ರಿಮೂವ್ ಪಿಲ್, ಇದು Okay. ರಿಮೂವ್ ಮಾಡ್ಕೊಂಡು ಓಡಿಸಬಹುದು. ಆ ಹಾ. ತರ ಸ್ಟೈಲ್ ಆಗಿರುತ್ತೆ ಅಂತ. ಅಂದ್ರೆ ಸಿಂಗಲ್ ಸೀಟ್ ವರ್ಷನ್ ಈ ಆಗುತ್ತೆ, ತರ. ಸಿಂಗಲ್ ಸೀಟ್ ವರ್ಷನ್ ಆಗುತ್ತೆ. ಹಾ, ಹೌದು. ಹಾ ಸ್ವಿಟ್ ಸೀಟ್ ಆಪ್ಷನ್ ಅಲ್ಲಿ ಇರುತ್ತೆ ಈ ಗಾಡಿಗೆ. ಹೌದು. ಆಕ್ಸರೀಸ್ ಏನಿದೆ ಗಾಡಿಗೆ? ಆಕ್ಸರೀಸ್ ಅನ್ಬಿಟ್ಟಿದ್ದಾರೆ. Accessories ತುಂಬಾ ಇದೆ. ಇಂಜಿನ್ ಗಾರ್ಡ್ ಇದೆ, ಸನ್ ಗಾರ್ಡ್ ಇದೆ, ಹಾ ಮತ್ತು ಬ್ಯಾಕ್ ರೆಸ್ಟ್ ಇರುತ್ತೆ. ಹಾ ಏನ್ ಕ್ಲಾಸ್ ಇತ್ತು? ಬಾರ್ ಅಂಡ್ ಹಾ ಬಾರ್ ಅಂಡ್ ಮಿರರ್ಸ್ ಇರುತ್ತೆ, ಮತ್ತೆ ಟೂರಿಂಗ್ ಮಿರರ್ಸ್ ಇರುತ್ತೆ, ಹಾ ಡ್ರೈವರ್ ಕಂಫರ್ಟ್ ಸೀಟ್ಸ್ ಇರುತ್ತೆ. ಹಾ ಏನ್ ಕ್ಲಾಸ್ 15 ನೋಡ್ತೀವಿ, ಅದು ಆಕ್ಚುಲಿ ಇದಕ್ಕೂ ಫಿಟ್ ಆಗುತ್ತೆ, ಎಲ್ಲ ಆಲ್ಮೋಸ್ಟ್ ಇರುತ್ತೆ. ಫಿಟ್ ಆಗುತ್ತೆ. ಇಲ್ಲ, ಇದಕ್ಕೆ ಸಪರೇಟ್ ಡಿಸೈನ್ಸ್ ಇರುತ್ತೆ. ಹಾ ಸೊ ಇದಕ್ಕಂತ ಸಪರೇಟ್ ಆಗಿ ಕೊಟ್ಟಿರ್ತಾರೆ. ಬಟ್ ಬಾಡಿ ಆಲ್ಮೋಸ್ಟ್ ಹೆವಿ ಇರ್ತದೇನೆ ಇದೆ, Almost ಶೇಪ್ same, ಶೇಪ್ almost ಬಾಡಿ same. 90% ಅದೇ ಬಾಡಿ ಇದೆ, ಹೌದು. ಒಳ್ಳೆ ಮೈನರ್ ಚೇಂಜ್ ಮಾಡಿದೆ ಅದು. Minor Engine. change ಅಂತಾರೆ ಸರ್. ಇದು Engine. ಡ್ಯೂಯಲ್ ಸಿಲಿಂಡರ್ ವಿತ್ ಡ್ಯೂಯಲ್ ಎಕ್ಸಾಸ್ಟ್. ಹಾ ಅದು ಸಿಂಗಲ್ ಸಿಲಿಂಡರ್. ಹಾ ಇದ್ರಲ್ಲಿ ಹಂಗ್ ಬರಲ್ಲ. ಹಾ ಇದು ಪರ್ಫಾರ್ಮೆನ್ಸ್ ಗಾಡಿ ಇದು. ಹಾ ಟ್ವಿನ್ ಎಂಜಿನ್ ಆಯ್ತು. ಹೌದು ಹಾ ಅಂದ್ರೆ ಎಲ್ಲ 650 ಕಂಪೇರ್ ಮಾಡಿದ್ರೆ ಇದು- 15% ಬರುತ್ತೆ. ಹೌದು. ಟ್ವೈಸ್ ಅಂದ್ರೆ- ಕ್ಯಾರೆಕ್ಟರ್, ಟ್ವೈಸ್ ಕ್ರಾಫ್ಟ್ಮನ್ಶಿಪ್ ಹಾ. ಅಂತಾರೆ ಇದನ್ನ. ಹಾ. ಸೊ ಇದೆಲ್ಲ ಹಾ ಡಬಲ್ ದ ರೇಂಜ್ ಇದು- ಅಂತ. The energy performance and ಅದೇ 650 ತರನೇ ಸೇಮ್ ಪವರ್ ಇರುತ್ತೆ, ಡಿಫ್ರೆನ್ಸ್ ಇದೆ ಪವರ್ ಅಲ್ಲಿ. ಅಲ್ಲೇ 650 ಅಲ್ಲ, ಕ್ಲಾಸಿಕ್ 500 ಇತ್ತು. ಹಂಗಾದ್ರೆ ಬೇರೆ 650 ಎಲ್ಲ ನೆನಪಿನ ಇದೆ ನಿಮ್ದು. ಪವರ್ ಅದನ್ನ ಕಂಪೇರ್ ಮಾಡಿದ್ರೆ ಸೇಮ್ ಇದೆ ಅಂತಲ್ಲ. ಇದು ವೆಯ್ಟ್ ಹಾ. ಜಾಸ್ತಿ ಇರುತ್ತೆ ಗಾಡಿ. ಹಾ ನೀವು ಬಂದ್ಬಿಟ್ಟು ಪುಲ್ಲಿಂಗ್ ಪವರ್ ಬೇಕು ಅಂದ್ರೆ ಹಾ. ಇದಲ್ಲ, ಅದು ಹಾ. ಚೆನ್ನಾಗಿರುತ್ತೆ. ಹಾ. ಬಟ್ ಪುಲ್ಲಿಂಗ್ ಪವರ್ ಗಿಂತ ಪರ್ಫಾರ್ಮೆನ್ಸ್ ಬೇಕಂದ್ರೆ ಇದಾಗುತ್ತೆ. ಹಾ ಆ ತರ ಓಕೆ ಹಾ ಒಂದೊಂದು ಸ್ಮಾಲ್ ಮೈನರ್ ಚೇಂಜಸ್ ಇರುತ್ತೆ ಹಾ. ಒಂದು ಗಾಡಿಗೂ. ಹಾ ಹೆಸರು ಟಾಪ್ ಸ್ಪೀಡ್ ಗಾಡಿ ಎಷ್ಟು ಏನಕ್ಕೆ ಕ್ಲಾಸ್ ತರ ಟಾಪ್ ಸ್ಪೀಡ್ ಹೋಗುತ್ತೆ ಗಾಡಿ ಇದು. ಹೌದು ಸರ್. ಇದು ಬಂದ್ಬಿಟ್ಟು ನಿಮ್ಗೆ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ಹಾ 4,26,000 ಆಗುತ್ತೆ. ಹಾ ಇದು ಮಿಡ್ ವೇರಿಯಂಟ್ 4,32, ಹಾ ಟಾಪ್ ವೇರಿಯಂಟ್ 4,42. ಇದು ಟಾಪ್ ಸ್ಪೀಡ್ ಎಷ್ಟಿದೆ? ಟಾಪ್ ಸ್ಪೀಡ್ ಟಾಪ್ ಸ್ಪೀಡ್ 140 something ಹಾ ಬಟ್ ಅದು ಹೋಗಲ್ಲ ಗಾಡಿ ಅನ್ಕೋತೀನಿ ಬುಲೆಟ್ಸ್. ಹೋಗುತ್ತೆ ಸರ್. ಅದೇ ನಮ್ದೇ ಹೋಗುತ್ತೆ 120 ಬಿಕಾಸ್ ಕಸ್ಟಮರ್ ಸುಮಾರು ಬಟ್ ಫಾರ್ ದಟ್ ಹಾ. ರೋಡ್ ಇರಬೇಕು. because my customers test ಮಾಡಿದ್ದಾರೆ ಆಲ್ಸೋ in the single riders but ಅದೆಲ್ಲರೂ 120 100
ಹಂಡ್ರೆಡ್ ಮೇಲೆ 120 ಸ್ಪೀಡ್ ಆಗಿದೆ, ಇದು ಪವರ್ ಹೋಗಲ್ಲ ಬುಲೆಟ್ ಅಲ್ಲ ಅಂತಾರೆ. ಹಂಡ್ರೆಡ್ ಮೇಲೆ ತುಂಬಾ ಟೈಮ್ ಬುಲೆಟ್ 120 140 ಹೋಗಕ್ಕೆ ಅಂತಾರೆ. ಓನೇಸ ಕೊಟ್ಟಿದ್ದೆ ಬ್ಲಾಗ್ ಅಲ್ಲಿ, ಅದಕ್ಕೆ ನಾನು ಆಸೆ ಬಂದಿದ್ದೆ. ಓಕೆ ಸರ್. ಇದು ಕಂಪ್ಯೂಟರ್ ಆಗಿದೆ 650 ಕಂಪ್ಯೂಟರ್ ಯಾರು ಕಂಪೇರ್ ಮಾಡ್ತೀರಾ ಇದಕ್ಕೆ ನಿಮ್ಮ ಲಾಂಚ್? ಕಾಂಪಿಟೇಟರ್ ಸರ್. ಹಾ ಯಾರು ಇಲ್ಲ ಈ ಮಾಡ್ತಾರೆ. ಗಾಡಿಗೆಲ್ಲ ಕಾಂಪಿಟೇಟರ್ಸ್ ಅಂತ ಇರಲ್ಲ ಸರ್ ಮೋಸ್ಟ್ಲಿ, ಯಾಕಂದ್ರೆ ಇದು ಸೆಪರೇಟ್ ಬಂದ್ಬಿಟ್ಟು ಹಾ ಇಟ್ಸ್ ಅನ್ ಎರಾ ಆಫ್ ಕ್ಲಾಸಿಕ್ ಓಕೆ DNA. ಹಾ ಸೊ ರಾಯಲ್ ಹಾ. ಎನ್ಫೀಲ್ಡ್ ಅಂತ ಒಂದು ಸೆಪರೇಟ್ ಇದೆ. ಓಕೆ ಓಕೆ ಸೊ ಹಾ. ಕಾಂಪಿಟೇಟರ್ ಅಂದ್ರೆ ನಮ್ಗೆ ಕಾಂಪಿಟೇಟರ್ ಆಗ್ತಾರೆ ಅವ್ರು. ಓಕೆ ಅದಕ್ಕೆ ಯಾರು ಇಲ್ಲ. ಯಾರು ನಮ್ ಕಾಂಪಿಟೇಟರ್, ನಾವು ಹಾ ಅವ್ರು ಬಂದ್ಬಿಟ್ಟು ನಾಮ್ ಕಾಂಪೀಟ್ ಮಾಡ್ಬೇಕಂದ್ರೆ ಅವರೇ ನೋಡ್ಬೇಕು. ಹಾ ಅಂದ್ರೆ ಬೇರೆ ಸ್ಪೀಡ್ಗೆ ಕಾಂಪಿಟ್ ಆಗುತ್ತೆ ಗಾಡಿಯಲ್ಲಿ. ಎಸ್ ಸರ್. ನಿಮ್ ಸೂಪರ್ ಬಿಟ್ ಯಾರು ಮತ್ತೆ ಅದಕ್ಕೆ ಕಂಪನಿ ಇರ್ತಾರೆ. ಸರ್ ಒಂದೊಂದು ಗಾಡಿಗೆ ಒಂದೊಂದು ಪರ್ಫಾರ್ಮೆನ್ಸ್ ಇದೆ ನಮ್ದಲ್ಲಿ. ಹಾ. ಏನಂದ್ರೆ ಇದು ಬೇರೆ, ಇದು ಹಾ. ಬಂದ್ಬಿಟ್ಟು ಒಂಥರ ರಗಡ್ ಹಾ ಬಟ್ ಅನ್ ಓಲ್ಡ್ ವಿಂಟೇಜ್ ಲುಕ್. ಹಾ ಸೊ 650 cc ಅಲ್ಲಿ ಬರ್ಬೇಕು ಅಂತ ತುಂಬಾ ಅವೈಟಿಂಗ್ ಗಾಡಿ ಇದು. ಹಾ ಸೊ ಹಾ. ಲಾಂಚ್ ಆಗಿದೆ ಇವಾಗ ಎಷ್ಟು ವೇಟಿಂಗ್ ಪೀರಿಯಡ್? Sir. ಕಸ್ಟಮರ್ ಬುಕ್ ಮಾಡಿದ್ರೆ ಯಾವಾಗ ಸಿಗತ್ತೆ ಗಾಡಿ? ಸರ್. like- ಇವಾಗ ಸದ್ಯಕ್ಕೆ ಬಂದ್ಬಿಟ್ಟು 15 days ಹಾ. 20 days ಆಗುತ್ತೆ. ಹಾ ಹಾ ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು 1 week 2 week ಅಂದ್ರೆ ಬೋಟ್ 15 ಡೇ ವೇಟಿಂಗ್ ಪೀರಿಯಡ್ ಇದೆ. ಬೋಟ್ ಸದ್ಯಕ್ಕೆ ಇನ್ನ ವೇಟಿಂಗ್ ಪೀರಿಯಡ್ ಏನಂತ ಹೇಳಿಲ್ಲ ಸರ್, ಬುಕಿಂಗ್ ಮಾತ್ರ ತಗೊಳ್ತಿದೀವಿ. ಹಾ ಹಾ. ಬಟ್ ಇನ್ಫಾರ್ಮ್ ಮಾಡ್ತೀವಿ. ಅಂದ್ರೆ ಈಗ ಎಲ್ಲ ಬೇರೆ ಶೋರೂಮ್ಸ್ ಅಲ್ಲಿ ಸ್ಪೆಷಲ್ ಕಲರ್ಗೆ ಜಾಸ್ತಿ ರೇಟ್ ಅಂತಾರೆ. ನಿಮ್ದು ಹಂಗೆ ಪ್ರೈಸ್ ಇದೆಯಾ ಶೋರೂಮ್ ಪಾಲಿಸಿ ಆತರ? ಈ ಸ್ಪೆಷಲ್ ಅಂದ್ರೆ ಎಲ್ಲ ಕಾರ್ ಶೋರೂಮ್ಸ್ ಅಲ್ಲಿ ಒಂದು ಸ್ಪೆಷಲ್ ಕಲರ್ ರಿಲೀಸ್ ಮಾಡ್ತಾರೆ, ಅದಕ್ಕೆ ಸಪ್ರೇಟ್ ವೇಟಿಂಗ್ ಪೀರಿಯಡ್ ಅಂತ ಅಂತಾರೆ. ನೀವು ನಿಮ್ದು ಆತರ ಏನಾದ್ರು ಇದೆಯಾ ಆತರ ಸ್ಪೆಷಲ್ ಕಲರ್? ಲಾಂಚ್ ಆಗಿದೆಯಲ್ಲ, ಹಾ. ಸೊ ಸ್ವಲ್ಪ ಟೈಮ್ ತಗೊಳುತ್ತೆ. ಬಿಕಾಸ್ ಸ್ಪೆಷಲ್ ಕಲರ್ ಇದು ಈ ಜಾಸ್ತಿ ಬೇಗ ಸಿಗಲ್ಲ ಕಸ್ಟಮರ್ಗೆ ಡೆಲಿವರಿ ಬೇಕಂದ್ರೆ. ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ, ಸೊ ಹಾ. ಬರುತ್ತೆ ಗಾಡಿ ಎಲ್ಲ ಬರ್ತಾ ಇರುತ್ತೆ. ಅಂದ್ರೆ ಒನ್ ಮಂತ್ ಟೈಮ್ ಬೇಕು ಕಸ್ಟಮರ್ ಬುಕ್ ಮಾಡಿದ್ರೆ ಗಾಡಿನ. As if now it is like that. Okay. ಆಮೇಲೆ ಬಂದ್ಬಿಟ್ಟು ಹಾ. ಬೇಗ ಬರುತ್ತೆ. ಈ ಸ್ಪೆಷಲ್ ಕಲರ್ ಕಸ್ಟಮರ್ ಒನ್ ಮಂತ್ ವೇಟ್ ಮಾಡ್ಬೇಕಾಗತ್ತೆ ಡೆಲಿವರಿ ಅಲ್ಲಕ್ಕೆ ಈಗ ಕಸ್ಟಮರ್. ಸಿಗುತ್ತೆ ಸರ್, ಗಾಡಿ ಇದ್ರೆ ಕೊಡ್ತೀವಿ, ಹಾ ಚೆಕ್ ಮಾಡ್ತೀವಿ ಸ್ಲ್ಯಾಗ್ ಅಲ್ಲಿ. ಹಾ. ಗಾಡಿ ಇದ್ರೆ ಹಾ. ಸ್ಟ್ರೀಮ್ 440 ಲಾಂಚ್ ಆಗಿದೆ, ಅದು ಸ್ಟ್ರೀಮ್ 440 ಹೊಸದ ಲಾಂಚ್ ಆಗಿದೆ. 440 ಗರಿಲ್ಲ ಅದೇ ಅವತ್ತು ಫೋರಮ್ ಅಲ್ಲಿ ತೋರಿಸಿ. ಅದು ಗೊರಿಲ್ಲ ಯಾವ್ದು ಸ್ಕ್ರೀನ್ 440 ಅದು ಬೇರೆನ ಅದು? ಯಾವ್ದು ಸರ್? ಸ್ಪ್ಯಾಮ್ 440. ಸ್ಪ್ಯಾಮ್ 440 ಲಾಂಚ್ ಆಗಿದೆ, ಗಾಡಿ ಇಲ್ಲ ಇವಾಗ ಹಾ. ಇಲ್ಲಿ ಗಾಡಿ ಇದೆ. ಹಾ ಹಾ ಅದು ನೋಡು ಒಳ್ಳೆ. ಫೋರಮ್ ಅಲ್ಲಿ ಬೇರೆ ನೋಡಿದೆ, ಬೇಸಿಕ್ ಇತ್ತು ಮತ್ತೆ ಇನ್ನೊಂದು ಬ್ಲಾಕ್ ಸ್ಟೀಲ್ ಎಡಿಷನ್ ಇಟ್ಟಿದ್ದೀನಿ ನೀವು ಸ್ಟೇಫಿಟ್ ಇಟ್ಟಿದ್ವಿ, ಬೇರ್ ಮತ್ತೆ ಇನ್ನೊಂದು ಗೊರಿಲ್ಲ ಇಟ್ಟಿದೆ ಅಷ್ಟೇ. ಹಾ ಅದಾದ್ಮೇಲೆ ಕಾನ್ ಎಡಿಷನ್ ಅಲ್ಲಿ ಬಜೆಟ್ ಸಿಕ್ತು, ನೀವು ಬಜೆಟ್ ಅಲ್ಲಿ ನೋಡಿದೆ ಗಾಡಿನ. ಅದಾದ್ಮೇಲೆ ಇವತ್ತು ಈ ಗಾಡಿ ಲಾಂಚ್ ಆಗಿದೆ ಅದಿದೆ. ನೆಕ್ಸ್ಟ್ ಆಗಿದೆ ಲಾಂಚ್ ಸುಮಾರು ಸ್ಪೈಕ್ ವಿಡಿಯೋಸ್ ನೋಡ್ತೀನಿ ಯೂಟ್ಯೂಬ್ ಅಲ್ಲಿ, ಅದೆಲ್ಲ ಏನ್ ಲಾಂಚ್ ಆಗುತ್ತಲ್ಲ ಆನ್ಲೈನ್ ಫಿಲ್ಮ್ ಮಾಡ್ತಾರ ಲಾಂಚ್. ಅವ್ರು ಹೇಳೋದಲ್ಲ, ನಾವು ಏನ್ ಲಾಂಚ್ ಆಗುತ್ತೋ ಮಾರಿಯಿಂದ ಕನ್ಫರ್ಮೇಶನ್ ಬರೋ ತನಕ ನಾವು ಈಗ ಆನ್ಲೈನ್ ಈ ಟೆಸ್ಟ್ ರೈಡ್ ಮಾಡ್ತಾನ ಸಿಕ್ಕಾರ್ಟಾಗಿ ಟೆಸ್ಟ್ ರೈಡ್ ಮಾಡ್ತಾನ ಮಾಡ್ಬಿಟ್ಟು ತೋರಿಸ್ತಾ ಇರ್ತಾನ ನಾರ್ಮಲ್ ರೋಡ್ಸ್ ಅಲ್ಲಿ. ಅದಕ್ಕೆ ಮೋಟೋ ಬೀಮ್ ಆಟೋಗಳೆಲ್ಲ ಚೇಸ್ ಮಾಡಿ ವಿಡಿಯೋಸ್ ಮಾಡಿ ಹಾಕ್ತಾರೆ. ಅದಕ್ಕೆ ಅದೆಲ್ಲ ಏನ್ ಕನ್ಫರ್ಮ್ ಗಡಿಯಸ ಏನ್ ಅಂತ ನಾನು ಕೇಳಿದ ಪ್ರಶ್ನೆ. ಅಂದ್ರೆ ಇದು ಈ ಗಾಡಿ ಬಗ್ಗೆ ಕೇಳ್ತಾ ಇದ್ರಲ್ಲ, ಹಂಗಲ್ಲ ಯೂಟ್ಯೂಬ್ ಸುಮಾರು ಆಲ್ಫಿನ್ ಗಾಡಿ ನೋಡ್ತೀವಿ ನಾವು. ಅದೇ ಸ್ಪೈಕ್ ಗಾಡಿ ಶೋರೂಮ್ ಮಾಡಿ ಎಂಪ್ಲಾಯಿ ಟೆಸ್ಟ್ ಮಾಡ್ತಾರೆ, ಹೈವೇಸ್ ಎಲ್ಲ ಅಂತ ತೋರಿಸ್ತಾನ ಗಾಡಿ ನಿಮ್ದು ಫ್ಯೂಚರ್ ಬೇಕಾದ್ರೆ ಲಾಂಚ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ಅದಕ್ಕೆ ಅದೆಲ್ಲ ಲಾಂಚ್ ಆಗುತ್ತಾ ಅಂತ ನಾನು ಕೇಳಿ. ಹಾ ಸೈಜ್ ನಾರ್ಮಲ್ ಬರುತ್ತೆ. ಇದು ಕ್ವಾಂಟಿಟಿ ಜಿಟಿ ಟೈಪ್ಸ್ ಏನ್ ಡಿಫ್ರೆಂಟ್ ತರ ಇದು? ಸರ್ ಜಿಟಿ ಟೈಪ್ ಅಂತಲ್ಲ, ಇದು ಬಂದ್ಬಿಟ್ಟು ಇಲ್ಲ. ಕ್ಲಾಸಿಕ್ ಇಲ್ಲ ಇಲ್ಲ ಟೈಸ್ ಬಗ್ಗೆ ಮಾತಾಡ್ತಾರೆ ಅದು ಟೈಸ್ ಜಿಟಿ ಸ್ಕೂಟಿ ಟೈಸ್ ಇದು. ಇಲ್ಲ ಸರ್, ಅದಕ್ಕಿಂತ ಸ್ವಲ್ಪ ಬ್ರಾಡ್ ಇರುತ್ತೆ ಆಕ್ಚುಲಿ. ಇದು ಆಲ್ಮೋಸ್ಟ್ ಸಿಮಿಲರ್ ಟೈಪ್ ಕಾಣಿಸ್ತಾ ಇದೆ. ವೆಯ್ಟ್ ಬಂದ್ಬಿಟ್ಟು 240 ಆಗುತ್ತೆ ಇದು. ಹಾ ಬಿಕಾಸ್ ನಿಮ್ ಟೈಸ್ ಹಾಗೆ ಆಲ್ಮೋಸ್ಟ್ ಸಿಮಿಲರ್ ಕಾಣಿಸ್ತಿದೆ ಟೈಸ್ ನಮ್ಗೆ. ಟೈಸ್ ಆಲ್ಮೋಸ್ಟ್ ಸಿಮಿಲರ್ ಕಾಣಿಸ್ತಿದೆ ನಂಗೆ ಟೈಸ್. ಅದಕ್ಕೆ So going to 243 ರಾಯಲ್ ಫೀಲ್ಡ್ ಸ್ಟಾಕ್ ಬ್ರೇಕ್ಸ್ ಬರುತ್ತೆ. ABS ಎರಡು ABS. ರಾಯಲ್ ಫೀಲ್ಡ್ ಸ್ಟಾಕ್ ಬ್ರೇಕ್ ಕೊಡ್ತಾರೆ. ಅದು ಬರೋದೆಲ್ಲ ಬ್ಯಾಬ್ರೇಕ್ ಕೊಡ್ತಾರೆ, ಇದೆಲ್ಲ ಕಲಿದೀನಿ ನಾವು. ನಿಮ್ದು ಸ್ಟಾಕ್ ರಾಯಲ್ ಫೀಲ್ಡ್ ಕೊಟ್ಟಿದ್ದೀರಾ, ಹೆಂಗಿರೋದು ಏನ್ ಡಿಫ್ರೆನ್ಸ್ ಇದೆ ನಿಮ್ ಸ್ಟಾಕ್ ರಾಯಲ್ ಫೀಲ್ಡ್ ಬೇರೆ ರಾಯಲ್ ಫೀಲ್ಡ್ ಬ್ರೇಕ್ಸ್ ಏನ್ ಡಿಫ್ರೆನ್ಸ್ ಇರುತ್ತೆ? Brakes ಈಗ ಸಪ್ತ ನೋಡ್ತಿದ್ದೀನಿ ರಾಯಲ್ ಫೀಲ್ಡ್ ಬ್ರೇಕ್ ಈ ಗಾಡಿಗೆ ನೋಡಿದ್ದು. ನಿಮ್ ಬೇರೆ ಗಾಡಿ ಎಲ್ಲ ಬ್ಯಾಬ್ರೇಕ್ ಬರುತ್ತೆ ಅನ್ಕೋತೀನಿ, ಬೇರೆ 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 ಸಿಗ್ತಿಗಲ್ಲ. ಬಂದ್ಬಿಟ್ಟು ಇವಾಗ ರಾಯಲ್ ಎನ್ಫೀಲ್ಡ್ ಅಲ್ಲಿ ಬರೋದೆಲ್ಲ ಬ್ರೇಕಿಂಗ್ ಸಿಸ್ಟಮ್ ಈ ತರನೇ ಬರುತ್ತೆ. ಸಿಕ್ಸ್ಟಲ್ ಬ್ಯಾಬ್ರೇಕ್ ಬ್ರೇಕ್ಸ್ ಅದನ್ನ ಸೂಪರ್ ಮೀಟಿಯರ್ ಅಲ್ಲಿ. ಹಾ ಅದಕ್ಕೆ ಕೇಳಿದ್ದು ಡಿಫ್ರೆನ್ಸ್ ಇದೆ, ಅದಕ್ಕೆ ಕೇಳಿದ್ದು ಡಿಫ್ರೆನ್ಸ್ ಇದೆ. ಅದು ಅದಕ್ಕೆ ಏನ್ ಡಿಫ್ರೆನ್ಸ್ ಇರುತ್ತೆ ಬ್ರೇಕ್ ಸಿಸ್ಟಮ್ ಅಲ್ಲಿ? ಎಲ್ಲ ಕಂಪನಿ ಟೆಸ್ಟಿಂಗ್ ಅಲ್ಲಿ ರಾಯಲ್ ಯಾವ್ದು ಬ್ರೇಕ್ ಸಿಕ್ತು ಅವ್ರು ಯಾವತ್ತೂ ಫೈನಲ್ ಆಗಿಲ್ಲ. ಅದಕ್ಕೆ ಇದು ಗಾಡಿ ಫಸ್ಟ್ ಟೈಮ್ ಬಿಡ್ತಾರೆ, ಇದು ಗಾಡಿಗೆ ರಾಯಲ್ ಫೀಲ್ಡ್ ಬ್ರೇಕ್ಸ್. ಅದಕ್ಕೆ ಅದು ಹೆಂಗಿರುತ್ತೆ ಕಸ್ಟಮರ್ ಡೌಟ್ ಇರುತ್ತೆ, ಹೆಂಗ್ ಪರ್ಫಾರ್ಮ್ ಬರುತ್ತೆ.
ಸ್ಪೀಡಲ್ಲಿ ಬ್ರೇಕಿಂಗ್ ಅಪ್ಲೈ ಆಗುತ್ತದೆ ಹೊಸ ಡೌಟ್ ಇದೆ ಅದು ಕೇಳ್ತಾನೆ ಸ್ವಲ್ಪ ಬೈಂಗ್ ಅದಕ್ಕೆ ನಾನು ಕೇಳಿದೆ ಯಾವುದು ನೋಡಿಲ್ಲ ಆಂಫಿಡೆಕ್ಸಲ್ಲಿ ರಾಂಗ್ಸ್ಟಾರಿಗೆ ಬ್ರೇಕ್ಸ್ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರು ಯಾವುದು ಬೇರೆ ಬ್ರೇಕ್ಸ್ ಅಂತ ಅದಕ್ಕೆ ಕೇಳಿದೆ Vibray. ಎಲ್ಲ ಬೇರೆ ಬ್ರೇಕ್ಸ್ ಬರ್ತಾ ಇತ್ತು ನಮ್ದು ಫಸ್ಟ್ ಟೈಮ್ ಗಾಡಿಗೆ ರಾಂಗ್ಸ್ಟೈ ನೋಡ್ತಾರೆ ಬ್ರೇಕ್ಸ್ Yes, sir. ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾಡಿ ಸ್ವಲ್ಪ 90s ಎಕ್ಸ್ಪೋಸ್ ಅಂತ ಸಸ್ಪೆನ್ಷನ್ ಮತ್ತೆ ಇಲ್ಲಿಲ್ಲ ಅದು ಈ ತರ ಕ್ಲಾಸಿಕಲ್ ನೋಡಿಲ್ಲ ನಾವು ಅಂದ್ರೆ ಕಸ್ಟಮರ್ಗೆ ಬೋತ್ ಎಷ್ಟು 90 ಕಸ್ಟಮರ್ ತನ ನೀವು ಕಸ್ಟಮರ್ಗೆ ಕಂಬ್ಯಾಕ್ ಮಾಡ್ತಾರೆ ಫೀಚರ್ ಕಸ್ಟಮರ್ಗೆ ಬಿಕಾಸ್ ಫ್ಯೂಚರಿಸ್ಟಿಕ್ ಆಗಿ ಮುಂದೆ ಫೀಚರ್ ಕಾಣ್ತದೆ ಮೆಂಟನ್ ಅದ ಅವ್ರು ಎಷ್ಟೊತ್ತಲ್ಲಿ ಕೊಟ್ಟಿದ್ದಾರೆ ಕಸ್ಟಮರ್ಗೆ 90s ಕಸ್ಟಮರ್ ತರ ಅಟ್ರಾಕ್ಟ್ ಆಗುತ್ತೆ ಡಿಫ್ರೆಂಟ್ ಸಸ್ಪೆನ್ಷನ್ ಆ ಮರ್ಗಾಡ್ ನೋಡ್ತಿದ್ರೆ 90s ತರ ಕಾಣಿಸುತ್ತೆ ಸಸ್ಪೆನ್ಷನ್ ಲುಕ್ ಮತ್ತೆ ಇದು ಫುಲ್ ವೆಂಟೇಜ್ ಆಗಿ ಕಾಣಿಸುತ್ತೆ ಡಿಫ್ರೆಂಟ್ ಲುಕ್ ಅನಬ ಸ್ವಲ್ಪ ಡಿಫ್ರೆನ್ಸ್ ಇದೆ ಹ್ಯಾಂಡಲ್ ಬಾರ್ ಡಿಫ್ರೆನ್ಸ್ ಕಾಣಿಸ್ತದೆ Classic difference ಇದೆ. ಸ್ವಲ್ಪ ವೈಡ್ ಕಾಣಿಸ್ತಾರೆ ಅನ್ಕೋತೀನಿ ವೈಡ್ ಕ್ಲಾಸಿಕ್ ಸೇಫ್ಟಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಶಾರ್ಟ್ ಇದೆ ಅನ್ಕೋತೀನಿ ಸೇಫ್ಟಿಗೆ ಕ್ಲಾಸಿಕ್ ಮತ್ತೆ ಗೋನೇಜನ್ ಹ್ಯಾಂಡಲ್ ಬಾರ್ ಇದು ಸ್ವಲ್ಪ ವೈಡ್ ಇದೆ ಹ್ಯಾಂಡಲ್ ಬಾರ್ ಅನ್ಕೋತೀನಿ ಲುಕ್ಸ್ ಬೋರ್ಡ್ ವೈಡ್ ಕೊಟ್ಟಿದೆ ಸರ್ ಅಂದ್ರೆ ಕಸ್ಟಮರ್ ಡಿಮ್ಯಾಂಡ್ ಇದೆ ಆಗಿರೋದು ಅದು ವೈಡ್ ಹ್ಯಾಂಡಲ್ ಬಾರ್ ಇಲ್ಲ ಸರ್ ಈ ಗಾಡಿಗೆ ಯಾವ ತರ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನ ಡಿಸೈನ್ ಮಾಡಿ ಕೊಟ್ಟಿರೋದು ಹಾ. ಹ್ಯಾಂಡಲ್ ಮಾಡಕ್ಕೆ ಹಾ. ಪರ್ಫೆಕ್ಟ್ ಇರ್ಬೇಕಂತ ಸ್ವಲ್ಪ ಜಿನಿಯಸ್ ಕಾಣಿಸ್ತಾರೆ ಅಲ್ಲ ಎಷ್ಟಿದೆ ಇದು BHP ಇದು BHP ಎಷ್ಟಿದೆ ಗಾಡಿ ಇದು ಸರ್ 43 43 ಆಲ್ಮೋಸ್ಟ್ ಎಲ್ಲ 15 43 BHP ಬರೋದು ಆಲ್ಮೋಸ್ಟ್ ಎಲ್ಲ ಹೌದು ಅವರು ನ್ಯೂಟ್ರೋಮೀಟರ್ ಹಾ. ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ರೇಂಜ್ 15 43 BHP ನೇ ಆಲ್ಮೋಸ್ಟ್ ಬಟ್ ಪವರ್ ಡಿಫ್ರೆನ್ಸ್ ಇರುತ್ತೆ ಅನ್ಕೊಳ್ಳೋಣ ಒನ್ ಬಿಚ್ ಡಿಫ್ರೆನ್ಸ್ ಇದೆ ಎಲ್ಲ ಬೈಕ್ಸ್ ಅಲ್ಲಿ ನಿಮ್ಗೆ ಎಲ್ಲ ತರ ಬೇಕು ಕಸ್ಟಮರ್ಗೆ ಒಂದು ಕ್ರೂಸರ್ ಬೈಕ್ ಇದೆ ನಿಮ್ದು ಸೂಪರ್ ಮೀಟರ್ ಕ್ರೂಸರ್ ಬೈಕ್ ಆಯ್ತು ಸೂಪರ್ ಮೀಟರ್ ಮತ್ತೆ ಇನ್ನೊಂದು ಮೀಡಿಯಾ 650 ಇರ್ಬೇಕು ಇನ್ನೊಂದು ಮೆಟಿಯರ್ ಇದೆ ಸೂಪರ್ ಮೆಟಿಯರ್ 650 650 ಇದೆ ಮತ್ತೆ ಇನ್ನೊಂದು ಕ್ರೂಸರ್ ಅಲ್ಲಿ ಯಾವ್ದು ಕಾನ್ ಕ್ಲಾಸಿಕ್ ಒಂದಿದೆ ಹಾ ಮತ್ತೆ ಮೆಟಿಯರ್ ಕ್ರೂಸರ್ ಟೈಪ್ ಇದು ಸೂಪರ್ ಮೆಟಿಯರ್ ಪ್ರಾಪರ್ ಕ್ರೂಸರ್ ಅದು ಹಾ. ಪರ್ಫೆಕ್ಟ್ ಹಾ ಆಮೇಲೆ GT50 ಸ್ವಲ್ಪ ನೇಕೆಡ್ ಪವರ್ಫುಲ್ ಬೈಕ್ ರೇಸಿಂಗ್ ಲುಕ್ ಬರುತ್ತೆ GT50 ಇನ್ನೊಂದು ಇಂಟರ್ಸೆಪ್ಟರ್ ಇರ್ಬೇಕು ನಿಮ್ದು ಹೌದು ಸರ್ ಇಂಟರ್ಸೆಪ್ಟರ್ ಈಗ ಬೇಸಿಕ್ ಆಗಿರೋದು ಈಗ ಅದು ಸ್ವಲ್ಪ ಸ್ಪೀಡ್ ಬೈಕ್ ಅನ್ಕೊಳ್ಳೋಣ ವೇಟ್ ಜಾಸ್ತಿ ಇದೆ ಸ್ಪೀಡ್ ಸ್ಕ್ರಾಂಬಲ್ ಬೈಕ್ ಅದು ಸ್ವಲ್ಪ ಸ್ಪೀಡ್ ಹೋಗುತ್ತೆ ಅದು ರೇಸಿಂಗ್ ಬೈಕ್ ತರ ಬರುತ್ತೆ ಅದಾದ್ಮೇಲೆ ಈಗ ಕಂಪ್ಯೂಟರ್ ಬೈಕ್ ಈ ಗಾಡಿ ಇರೋದು ಈಗೆಲ್ಲ 3 ಸೆಗ್ಮೆಂಟ್ ಅಲ್ಲಿ ಇದೆ ಗಾಡಿ ಜಾಸ್ತಿ ನಾಟ್ ಎ ಕಮ್ಯೂಟರ್ ಬೈಕ್ ಸರ್ ಇದು ರೋಡ್ಸ್ಟರ್ ಓಕೆ ಅದೇ 3 ಸೆಗ್ಮೆಂಟ್ ಅಲ್ಲಿ ಬೈಕ್ಸ್ ಇದೆ ಕಸ್ಟಮರ್ ಅಂದ್ರೆ ಈಗ ಗಾಡಿ ಕಂಪ್ಯೂಟರ್ ಸೆಗ್ಮೆಂಟ್ ಇದು ಕಂಪ್ಯೂಟರ್ ಇದೆ ಈಗ 650 ಕಮ್ಯೂಟರ್ ಬರಲ್ಲ ಸರ್ ಸಿಸಿ ಕಮ್ಯೂಟರ್ ಬಂದ್ಬಿಟ್ಟು ನಿಮಗೆ 250 ಕೆಳಗೆ ಇರಬೇಕು ಅವಾಗ ಕಮ್ಯೂಟರ್ ಹಂಗಲ್ಲ ಕ್ಲಾಸಿಕ್ 50 ಕಂಪ್ಯೂಟರ್ ಬೈಕ್ ಅಂತ ಕ್ಲಾಸಿಕ್ 50 ನ ಕಮ್ಯೂಟರ್ ಅಲ್ಲ ಸರ್ ರೋಡ್ಸ್ಟರ್ ನಾವು ಕಮ್ಯೂಟರ್ ಗಾಡಿನೇ ಕೊಡೋದೇ ಇಲ್ಲ ನಮ್ಮ ಹತ್ರ ಇರೋದೆಲ್ಲ ರೋಡ್ಸ್ಟರ್ಸ್ ಕ್ರೂಸರ್ ಮತ್ತೆ ಒಂದು ಆಫ್ ರೋಡಿಂಗ್ ಅದೇ ನೇಕೆಡ್ ವರ್ಷನ್ ನೋಡ್ತೀರಾ ನೇಕೆಡ್ ಬೇರೆ ಇದೆ ಮತ್ತೆ GT ಇದೆ ಬೋಟ್ ಪವರ್ಫುಲ್ ಸ್ಪೀಡ್ ಬೈಕ್ಸ್ ಸೂಪರ್ ಪರ್ಫಾರ್ಮೆನ್ಸ್ ಬೈಕ್ಸ್ ಅಂತ ಈಗ ಎಲ್ಲ ಹೆಂಗ್ ತಗೊಂಡ್ ಬಂದಿದೆಯಲ್ಲ ಬೈಕ್ಸ್ ಈಗ ಮತ್ತೆ ಕಸ್ಟಮರ್ ಅನ್ಕೋತೀನಿ ಒಂದೇ ಪೀಸ್ ಕಲರ್ ನೋಡ್ತಾ ಇದೀನಿ ನನಗೆ ಮಾರ್ಕೆಟ್ ಅಲ್ಲಿ ಎಲ್ಲ ನೋಡಿಲ್ಲ ಕಲರ್ ನಾವು ಫಾರಿನ್ ಬಿಟ್ಟು ನಿಮ್ದಲ್ಲೇ ಫಸ್ಟ್ ನೋಡ್ತಾ ಇದೀನಿ ಕಲರ್ ಚೆನ್ನಾಗಿದೆ ಇದೆಲ್ಲೂ 5 ಕಲರ್ಸ್ ಬರುತ್ತಾ 5 ಕಲರ್ಸ್ ಇದೆ ಇದರಲ್ಲಿ ಸೇಮ್ ಪ್ಲಸ್ ಕಲರ್ ನೋಡ್ತಾ ಅದೇ ಕಲರ್ ಕಲ್ಫರ್ ಆಗುತ್ತೆ ಪ್ಲಸ್ ಒಂದು ಎಕ್ಸ್ಟ್ರಾ ಕಲರ್ ಹಾಕಿ ಇರೋದು ಚೆನ್ನಾಗಿ ಈಗ ಅದಕ್ಕೆ ಮೆಟಲ್ ಮರ್ಗ ಕ್ರೋಮ್ ಮರ್ಗ ಬರುತ್ತೆ ಇದಕ್ಕೆ ಪೇಂಟ್ ಟಾಪ್ ವೇರಿಯಂಟ್ ಬೇಸ್ ವೇರಿಯಂಟ್ ಇದು ಬೇಸ್ ಅಂತ ಅದು ಇದು ಬೇಸ್ ವೇರಿಯಂಟ್ ಇದು ಟಾಪ್ ಟಾಪ್ ವೇರಿಯಂಟ್ ಸೆಂಟ್ರಲ್ ಮಿಡ್ ವೇರಿಯಂಟ್ ಬಂದ್ಬಿಟ್ಟು ಟೀಲ್ ವೇರಿಯಂಟ್ ಓಕೆ ಅಂದ್ರೆ ಟಾಪ್ ಎಲ್ಲ ಕ್ರೋಮ್ ಬರುತ್ತೆ ಹೌದು ಕ್ರೋಮ್ ಮರ್ಗ ಅದು ಕ್ರೋಮ್ ಹೆಡ್ಲೈಟ್ಸ್ ಕ್ರೋಮ್ ಎಂಜಿನ್ ಎಲ್ಲ ಕ್ರೋಮ್ ಕಂಪ್ಲೀಟ್ ಕ್ರೋಮ್ ಬರುತ್ತೆ ಸೈಡ್ ಬಂದ್ಬಿಟ್ಟು ಬ್ಲಾಕ್ ಫಿನಿಶಿಂಗ್ ಹಾ ಇದು ಡ್ಯೂಯಲ್ ಟೋನ್ ಹಾ ಬ್ಲಾಕ್ ಹನ್ನೊಂದು ಬಾರಿ ಎಲ್ಲ ಇದಕ್ಕೆ ಹೋಗ್ಬಿಟ್ಟಿದೆ ಫುಲ್ ಇದಕ್ಕೆ ಹೋಗ್ಬಿಟ್ಟೆ ಬೇಸ್ ಪಾಯಿಂಟ್ ಅಲ್ಲಿ ಎಲ್ಲ ಪೇಂಟ್ ಬರುತ್ತೆ ಪೇಂಟ್ ಮರ್ಗಾಡ್ ಬರುತ್ತೆ ಮಿಡ್ ವೇರಿಯಂಟ್ ಅಲ್ಲಿ ಜಸ್ಟ್ ಕಲರ್ ಚೇಂಜ್ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲ ಕ್ರೋಮ್ ಆಗ್ಬಿಟ್ಟು ಕಸ್ಟಮರ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗುತ್ತೆ ಅನ್ಕೋತೀನಿ ನಿಮ್ಗೆ ಕ್ರೋಮ್ ಆದ್ರೆ ಮೇಂಟೆನೆನ್ಸ್ ಇಶ್ಯೂ ಇರುತ್ತೆ ರಸ್ಟಿಂಗ್ ಬೇಕಾಗತ್ತೆ ಅಂತ ಹೇಳಿದೀನಿ ಕ್ರೋಮ್ಸ್ ಅಲ್ಲಿ ಚೆನ್ನಾಗಿದೆ ಸೊ ಡಿಫ್ರೆಂಟ್ ಇದೆ ಕಲರ್ ಅಂದ್ರೆ ಒಂದು ಎಂಜಿನ್ ಕಲರ್ ಬೇರೆ ಕ್ರೋಮ್ ಬೇರೆ ಕೊಟ್ಟಿದ್ದೀರಾ ಅಲ್ಲಿ ಡಿಫ್ರೆಂಟ್ ಆಗಿ ಟೂ ಕಲರ್ಸ್ ಕಲರ್ ಡಿಫ್ರೆಂಟ್ ಆಗಿ ಕಾಣ್ತದೆ ಮ್ಯಾಚಿಂಗ್ ಗ್ರೇ ಕಲರ್ ಡಿಫ್ರೆಂಟ್ ಇದೆ ಗ್ರೇ ಕಲರ್ ಟೆಸ್ಟ್ ಸ್ಟಾರ್ಟ್ ಆಗಿದೆಯಾ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ಇನ್ನೂ ಸ್ಟಾರ್ಟ್ ಮಾಡಿ ಅಂದ್ರೆ ನೆಕ್ಸ್ಟ್ ವೀಕ್ ಇಂದ ಕಮಿಂಗ್ ಮಂಡೇ ಇಂದ ಮೋಸ್ಟ್ ಪ್ರಾಬಬ್ಲಿ ಬೈ ಟುಮಾರೋ ಡೈರೆಕ್ಟ್ ಮಂಡೇನೇ ಸಿಗುತ್ತೆ ಕಸ್ಟಮರ್ಗೆ ಮಂಡೇ ಇಂದ ಮೇ ಬಿ
ರಾಲ್ಫಿ ಎಲ್ಲ ಹೆಂಗಿದೆ ಸೇಲ್ಸ್ ಈಗ ಜನ ತೊಗೊಂತಾರೆ ರಾಲ್ಫಿ ಬೈಕ್ಸ್ ಯಾವ್ದು ಸರ್ ಎಲ್ಲ ರಾಲ್ಫಿ ಬೈಕ್ಸ್ ಎಲ್ಲ ಲಾಂಚ್ ಆಗ್ತಾರೆ ಈ ವರ್ಷ ಕಸ್ಟಮರ್ಸ್ ತೊಗೊಂತಾರೆ ಅದು ಸೂಪರ್ ಮೀಟರ್ ಅಷ್ಟೊಂದು ಕಾಸಲ್ಲ ಅದು ರೋಡಲ್ಲಿ ಅದು ರೇರ್ ಆಗ್ಬಿಟ್ಟಿದೆ ಬೈಕ್ ಈಗ ಸೂಪರ್ ಮೀಟರ್ ಕ್ರೂಸರ್ ಬೈಕ್ ಅದು ಜಾಸ್ತಿ ನೋಡಲ್ಲ ರೋಡ್ಸ್ ಅಲ್ಲಿ ಯಂಗ್ಸ್ಟರ್ಸ್ ನೋಡಲ್ಲ ಯಂಗ್ಸ್ಟರ್ ಜಾಸ್ತಿ ಬೈಕ್ ಸೂಪರ್ ಮೀಟರ್ ಅದೆಲ್ಲ ಪರ್ಟಿಕ್ಯುಲರ್ ಕಸ್ಟಮರ್ಸ್ ಲಾಂಗ್ ಡ್ರೈವ್ ಲಾಂಗ್ ಅಲ್ಲಿ ಜಾಸ್ತಿ ತಗೊಳ್ತಾರೆ ಲಾಂಗ್ ಜಾಸ್ತಿ ಸೂಪರ್ ಬೈಕ್ಸ್ ತೊಗೊಳೋದು ಇರ್ತಾರೆ ಓನ್ಲಿ ಫಾರ್ ಲಾಂಗ್ ಡ್ರೈವ್ ಸೂಪರ್ ಮೀಟರ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ನೋಡ್ಬೇಕು ಅದು ಲಾಂಗ್ ಡ್ರೈವ್ ಅದು ಪರ್ಟಿಕ್ಯುಲರ್ ಕಸ್ಟಮರ್ಸ್ ಅಂತಾನೆ ಬಿಲ್ಡ್ ಮಾಡೋದು ಅವ್ರು ಮಾತ್ರ ತಗೊಳ್ಳೋದು ಬಟ್ ದೀಸ್ ಆರ್ ದ ವೇರಿಯಂಟ್ಸ್ ಎಲ್ಲರೂ ತಗೊಳ್ತಾರೆ ಅಂದ್ರೆ ಅದು ಸೂಪರ್ ಬೈಕ್ ತರನೇ ಫೀಲ್ ಕೊಡುತ್ತೆ ಅದು ಸೂಪರ್ ಮೀಟರ್ ಸರ್ ಇಟ್ ಈಸ್ ಟೂರಿಂಗ್ ವೆಹಿಕಲ್ ಸೂಪರ್ ಬೈಕ್ಸ್ ಇದೆ ಮಾರ್ಕೆಟ್ ಅಲ್ಲಿ ಅದೇ ಆತರ ಫೀಲ್ ಬರುತ್ತೆ ಬಟ್ ಸೂಪರ್ ಬೈಕ್ ನ ಇದು ರೇಸ್ ಮಾಡಕ್ಕಲ್ಲ ಬೀಟ್ ಮಾಡಕ್ಕಲ್ಲ ಟಾಪ್ ಸ್ಪೀಡ್ ಅಲ್ಲಿ ಡಿಫ್ರೆಂಟ್ ಸೆಗ್ಮೆಂಟ್ ಅದು ಚೆನ್ನಾಗಿ ಕಾಣಿಸ್ತದೆ ಗಾಡಿ ಬೋಟ್ ತುಂಬಾ ಎಕ್ಸ್ಟ್ರಾ